ನಾನೇನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ. ಬೆಂಗಳೂರಿನಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ಬಳಗದಲ್ಲಿ ಕಾಣಿಸಿಕೊಳ್ಳುವ ಅಗ್ರಗಣ್ಯ ನಾಯಕ. ನಾನಂತೂ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ. ಬೆಂಗಳೂರಿನಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ನಾನಾಯಿತು, ನನ್ನ ಕ್ಷೇತ್ರ ಆಯಿತು, ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡಿ ಅನ್ನೋ ಅರ್ಥದಲ್ಲಿ ಹೊಸಬರಿಗೆ ಅವಕಾಶ ನೀಡಬೇಕೆಂದು ಕೇಳುತ್ತೇನೆ. ಬರ ನಿರ್ವಹಣೆ ಮಾಡೋ ಶಕ್ತಿ ಡಿಕೆ ಅವರಿಗಿದೆ. ಸಂಪುಟದ ಬಗ್ಗೆ ಮಾತಾಡುವಷ್ಟು ದೊಡ್ಡವನು ನಾನಲ್ಲ. ಬೆಂಗಳೂರಿನಲ್ಲಿ ಶಾಸಕ ಕುಣಿಗಲ್ ರಂಗನಾಥ್ ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ನೋಡ್ಕೊಂಡು ಬರೋಣ. ಆಕಾಂಕ್ಷಿದಾರರಲ್ಲ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನೇ ತಲೆಗೆಡಿಸ್ಕೊಳ್ಳಿ. ನಂದಾಯಿತು, ನನ್ನ ಕಾನ್ಸ್ಟಿಟ್ಯೂನ್ಸಿ ಆಯಿತು, ಸರ್ಕಾರದವರು ಮತ್ತು ವರಿಷ್ಠರುಗಳು ತೆಗೆದುಕೊಂಡಂಥ ನಿರ್ಧಾರ ಒಂದು ನಾನು ಕೇಳ್ಕೊಬಲ್ಲೆ. ಯುವಕರಿಗೆ ಹೊಸಬರಿಗೆ ಅವಕಾಶ ಕೊಡಿ ಅಂತ ಕೇಳಬಲ್ಲೆ. ನಾನಂತೂ ಆಕಾಂಕ್ಷಿದಾರ. ಸೆಂಟ್ರಲ್ ಮಿನಿಸ್ಟರ್ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯ ವಿರುದ್ಧ ಕುಣಿಗಲ್ ಶಾಸಕ ರಂಗನಾಥ್ ವಾಚಾಮಗೋಚರ ಮಾತನಾಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ.ಕೆ ವಿರುದ್ಧ ಶಾಸಕ ಕುಣಿಗಲ್ ರಂಗನಾಥ್ ಆಕ್ರೋಶ. ನಿನ್ನೆ ಬಿಡದಿಯಲ್ಲಿ ಆ ಸನ್ನಿವೇಶ ಸೃಷ್ಟಿ ಮಾಡಿದ್ದು ಕುಮಾರಣ್ಣ. ಡಿಕೆ ಸಿಎಂ ಆಗಿರೋದು ಕುಮಾರಸ್ವಾಮಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಕೆಟ್ಟ ಹೆಸರು ತರೋದಕ್ಕೆ ಬಿಡದಿಯಲ್ಲಿ ರೈತರನ್ನ ಎತ್ತಿ ಕಟ್ಟುತ್ತಿದ್ದಾರೆ. 2006ರಲ್ಲಿ ಭೂಸ್ವಾಧೀನ ಮಾಡಿದ್ದು ಯಾರು ಅಂತ ಜನರಿಗೆ ಗೊತ್ತಿದೆ. ರೆಡ್ ಝೋನ್ ಮಾಡಿ ರೈತರನ್ನ ಅತಂತ್ರ ಸ್ಥಿತಿಗೆ ತಂದಿದ್ದಾರೆ ಕುಮಾರಣ್ಣ. ರೈತ ಮಹಿಳೆಯರಿಗೆ ಪ್ರಚೋದನೆ ನೀಡಿ ಗಲಾಟೆ ಮಾಡಿಸಿದ್ದಾರೆ ಅಂತ ಹೇಳಿ ರಂಗನಾಥ್ ಮಾತನಾಡಿದ್ದಾರೆ. ಆ ಗ್ರಾಮದ 21 ರೈತ ಕುಟುಂಬಗಳು ಜಮೀನು ಕೊಡೋದಕ್ಕೆ ಒಪ್ಕೊಂಡಿದೆ. ಪೊರಕೆಯಿಂದ ಹೊಡೆಯೋದು ಬಡಿಯೋದು ಸರಿ ಅಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸೋಕೆ ಏನು ಅಧಿಕಾರ ಇದೆ ಅಂತ ಹೇಳಿ ರಂಗನಾಥ್ ಮಾತನಾಡಿದ್ದಾರೆ. ಎಚ್.ಡಿ.ಕೆ ವಿರುದ್ಧ ಕಾಂಗ್ರೆಸ್ ಶಾಸಕ ಕುಣಿಗಲ್ ರಂಗನಾಥ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2006ರಲ್ಲೂ ಕುಮಾರಸ್ವಾಮಿ ಬಿಡದಿಯ ಡೆವಲಪ್ಮೆಂಟ್ ವಿಚಾರದಲ್ಲಿ ಒಂದಷ್ಟು ರೈತರ ಜಮೀನು ಸ್ವಾಧೀನಕ್ಕೆ ಪ್ರಯತ್ನ ಆಗಿತ್ತು ಅನ್ನೋ ವಿಚಾರ, ಅದನ್ನ ಮುನ್ನೆಲೆಗೆ ತಂದು ರಂಗನಾಥ್ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಸರ್ಕಾರ ನನ್ಗೆ ಗೊತ್ತಿಲ್ಲ, ನಾನು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇವಾಗ ಏನು ವಿಚಾರ ಅಂದರೆ, ಇವತ್ತು ಯಾರೇ ಅಧಿಕಾರಿಗಳು ಒಂದೇನೋ ಒಂದು ಕೆಲಸಕ್ಕೆ ಸರ್ಕಾರದ ಕೆಲಸದ ಮೇಲೆ ಬಂದಿರ್ತಾರೆ. ಇವಾಗ 21 ಜನ ರೈತರುಗಳು ನಮಗೆ JMC ಮಾಡಿಕೊಡಿ, ನಮ್ಮ ಮರಗಳನ್ನು ಕೌಂಟ್ ಮಾಡಿ, ನಮಗೆ ಇರೋಂಥ ಜಮೀನುಗಳನ್ನು ಅಳತೆ ಮಾಡಿಬಿಟ್ಟು ಎಷ್ಟು ಹೋಗಿದೆ ನೋಡಿ ಅಂತ ಬಂದು ಕೇಳ್ಕೊಂಡಿರ್ತಾರೆ. ಅದರಂತೆ ಅಧಿಕಾರಿಗಳು ಗ್ರೌಂಡಲ್ಲಿ ಬಂದಿರ್ತಾರೆ. ಇವತ್ತು ಭೂಮಾಲೀಕರು ಕೇಳಿರೋಂಥ ಒಂದು ಅವರ ಬೇಡಿಕೆ ವ್ಯವಸ್ಥೆಯಲ್ಲಿ ಬಂದಿರೋಂಥವ್ರನ್ನ ಈ ರೀತಿಯ ಒಂದು ದಾರಿ ತಪ್ಪಿಸೋಂಥ ಕೆಲಸಗಳು ಯಾರು ಮಾಡ್ತಾರೆ ಹೇಳಿ ನೀವೇನೆ? ಅಲ್ಲಿ ಇಲ್ಲಿವರೆಗೂ ನೀವೇ ಒಂದು ಕಡೆ ಮಗುನು ಚೂಟೋದು, ಒಂದು ಕಡೆ ತೊಟ್ಲನ್ನ ಆಡಿಸೋ ಅಂಥ ಪ್ರಯತ್ನ ಒಳ್ಳೇದಾಗೋದಿಲ್ಲ. ಯಾಕೆಂದರೆ ಇವತ್ತೆಲ್ಲ ನಾಳೆ ಇದೆಲ್ಲ ಗೊತ್ತಾಗುತ್ತಲ್ಲ, ಸತ್ಯ. ನಾನು ಇದಕ್ಕೆ ಹೇಳ್ತೇನೆ, ಇದನ್ನು ಎಂಕ್ವೈರಿ ಮಾಡಬೇಕು. ಈ ರೀತಿಯ ತಪ್ಪುಗಳನ್ನು ಮತ್ತೊಮ್ಮೆ ಆಗ್ದಂಗೆ ನೋಡ್ಕೋಬೇಕು. ಇದನ್ನು ಅವ್ರಿಗೂ ಸಹ ಮನವರಿಕೆ ಆಗಬೇಕು. ಇದೆಲ್ಲ ಒಂದು ಕಡೆ ನಿಮ್ಮ ಮೂಲಕನೂ ನಾನು ಕೇಳ್ಕೊತೇನೆ. ಏನಾದರೂ ಇದ್ದರೆ ಬಂದು ವ್ಯವಸ್ಥಿತವಾಗಿ ಕಾನೂನು ಚೌಕಟ್ಟಲ್ಲಿ ಏನೇ ಆಗಲಿ ನಡವಳಿಕೆಗಳು ಇರಬೇಕು ಅನ್ನೋದನ್ನು ನಾನು ಕೇಳ್ಕೊತೇನೆ. ನನಗೆ ಗೊತ್ತಿಲ್ಲ, ನಾನು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇವಾಗ ಏನು ವಿಚಾರ